ಡಿಫ್ರೆಂಟ್ ಟೈಪ್ಸ್ ಆಫ್ ಸೈಂಟಿಫಿಕ್ ಇದೆ. ಸೈಕಾಲಜಿಕಲ್ ಹೆಲ್ತ್ ಇದೆ, ಫಿಸಿಕಲ್ ಹೆಲ್ತ್ ಇದೆ, ಸೋಷಿಯಲ್ ಹೆಲ್ತ್, ಎನ್ವಿರಾನ್ಮೆಂಟಲ್ ಹೆಲ್ತ್, ಈವನ್ ಎಕನಾಮಿಕಲ್ ಹೆಲ್ತ್, ಈ ಥರ ಹಲವಾರು ಹೆಲ್ತ್ ಇದೆ ಇದರೊಳಗಡೆ. ನಾವು ಇದೆಲ್ಲ ಏನೇನಂತ ನೋಡೋಲ್ಲ. ಅದಕ್ಕೆ ಮುಂಚೆ ಸ್ವಲ್ಪ ಇದ್ರದ್ದು ಹಿಸ್ಟ್ರಿ ನೋಡೋಲ್ಲ. ಆ್ಯಕ್ಚುಲ್ ನೋಡಿದ್ರೆ ಬೇವಿನ ಸೊಪ್ಪು ಹಿಸ್ಟ್ರಿ ನೋಡಿದ್ರೆ ಇವತ್ತಕ್ಕಿಂತ 7,000 years ಬ್ಯಾಕ್, 7,000 years ಬ್ಯಾಕ್ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ ನಾನು ಹೇಳ್ತಾ ಇರೋದು. ಅದೇ ಥರ ನಿಮಗೆ ಗೊತ್ತಿದೆಯಾ, ಇವಾಗ ನೋಡಿದ್ರೆ ಮೊಹಂಜದಾರೋ ಎಕ್ಸ್ಕವೇಷನ್ ಮಾಡುವಾಗಲೇ ಅಲ್ಲಿ ಈ ಬೇವಿನ ಸೊಪ್ಪನ್ನು ಕಂಡುಹಿಡಿತಾರೆ. ಅವಾಗ ಏನಾಯ್ತು, ಮೊಹಂಜದಾರೋ ಎಷ್ಟು ನಾಗರಿಕತೆ ಎಷ್ಟು ವರ್ಷ ಆಯ್ತು, ಆಲ್ಮೋಸ್ಟ್ ಇವತ್ತಕ್ಕಿಂತ 4,000-5,000 ಇನ್ ದ ಬ್ಯಾಕ್. ಸೊ ಎಷ್ಟು ದೊಡ್ಡ ಹಿಸ್ಟ್ರಿ ಇದೆ ಅಂತ ನೋಡಿ. ಅದನ್ನು ಮಾತ್ರ ಅಲ್ಲ, ನಮ್ದು ಆಯುರ್ವೇದದಲ್ಲಿ ಎಲ್ಲ ಆಯುರ್ವೇದ ಟೆಕ್ಸ್ಟ್ಗಳಲ್ಲಿ ಚರಕ ಸಂಹಿತ ಆಗಲಿ ಈ ಥರ ಎಲ್ಲ ಹೆಲ್ತ್ ರಿಲೇಟೆಡ್ ಆಯುರ್ವೇದ ಇದರಲ್ಲಿ ಈ ಬೇವಿನ ಸೊಪ್ಪನ್ನು ಸರ್ವರೋಗ ನಿವಾರಣೆ ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಅನುಕೂಲ ಇರೋದ್ರಿಂದ ಎಷ್ಟೋ ಜನದ ಆರೋಗ್ಯ ಕಾಪಾಡ್ಕೊಂಡು ಬಂದಿರ್ತಲ್ಲ, ಎಷ್ಟು ಜನ್ರೇಷನ್ ಅಂತ ನೋಡಿ. ಅದಕ್ಕೆ ಇವಾಗ ಅದಕ್ಕೊಂದು ಒಳ್ಳೆ ಸಮ್ಮಾನ ಸಿಕ್ಕಿದೆ. ಎಷ್ಟು ಜನಕ್ಕೆ ಗೊತ್ತೆ ಆ ಸಮ್ಮಾನ? ಏನಪ್ಪ ಅಂದರೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಬೇವಿನ ಮರಕ್ಕೆ ಟ್ರೀ ಆಫ್ ದ 21st century ಅಂತ ಒಂದು ಸಮ್ಮಾನ ಕೊಟ್ಟಿದ್ದಾರೆ. ಎಷ್ಟು ಹೆಮ್ಮೆಯ ಇರಬೇಕಲ್ಲವ ನೋಡಿ, ನಮ್ಮದು ಕಲ್ಚರ್ಗೆ ಎಷ್ಟೊಂದು ಸನ್ಮಾನ ಸಿಗ್ತಾ ಇದೆ ಅಂತ ನೋಡಿ. ಸೊ ಇವಾಗ ಒಂದೊಂದಾಗಿ ನೋಡೋಣ. ಫಸ್ಟ್ ಆಫ್ ಆಲ್ ನೋಡಿ, ನನಗೆ ಗೊತ್ತಿರ್ತಂಗೆ ಬೇರೆ ಯಾವ ಕಲ್ಚರಲ್ಲಿ ಯಾವತ್ತು ನಾವು ತಗೊಳ್ತೀವಿ ಯುಗಾದಿ ಅಂತ ಏನೇ ಡೇ ಒನ್ ಅಂತಕ್ಕಂಥ ಇನ್ನೂ ಸ್ವಲ್ಪ ಇಂದ ಹೋಗಿ ನೋಡಿದ್ರೆ ಅವತ್ತೇ ಬ್ರಹ್ಮದೇವರು ಸೃಷ್ಟಿನ ಶುರು ಮಾಡಿದರು. ಅದೇ ಯುಗಾದಿ ಅಂತ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಸರಿನಾ? ಸೊ ಆ ಡೇ ಒನ್ನಲ್ಲಿ ನಮ್ಗೇನು ಕೊಡ್ತಾರೆ? ಬೇವಿನ ಹಣ್ಣು ಮತ್ತು ಬೆಲ್ಲ ಕೊಡ್ತಾರೆ. ಫಸ್ಟ್ ಬೇವಿನ ಹಣ್ಣು, ನೆಕ್ಸ್ಟ್ ಬೆಲ್ಲ ಅಲ್ಲವಾ? ಸೊ ನೋಡಿ, ಬೇವಿನ ಹಣ್ಣು ಅಂತ ಕಹಿ, ಬೆಲ್ಲ ಅಂತ ಸ್ವೀಟ್. ಸೊ ಡೇ ಒನ್ನಲ್ಲಿ ಸೈಕಾಲಜಿಕಲ್ ಆಗಿ ನಮ್ಮನ್ನ ಸೆಟ್ ಮಾಡ್ತಾ ಇದ್ದಾರೆ. ಅವರ್ ಕಲ್ಚರ್ ನಮ್ಮನ್ನ ತಯಾರು ಮಾಡ್ತಾ ಇದೆ. ಏನಕ್ಕೋಸ್ಕರ? ನೀವು ದುಃಖ ಆಗಲಿ ಸುಖ ಆಗಲಿ ಎರಡನ್ನ ಒಂದೇ ಥರ ರಿಸೀವ್ ಮಾಡೋಕ್ಕೆ ತಯಾರಿರಿ ಅಂತ ಡೇ ಒನ್ನಲ್ಲಿ ನಮ್ಮನ್ನ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ನೋಡಿ, ಬೇರೆ ಯಾವ ಕಲ್ಚರಲ್ಲಿ ಈ ಥರ ಇದೆ? ಸೊ ಎಷ್ಟು ಹೆಮ್ಮೆಯ ಇರಬೇಕು ನೋಡಿ. ಮಿಕ್ಕರಲ್ಲಿ ನೋಡಿದ್ರೆ ಕೇಕ್ ಕಟ್ ಮಾಡೋದು, ಇಲ್ಲ ಸ್ವೀಟ್ ಕೊಡೋದು, ಈ ಥರ ಕಲ್ಚರ್ ಇದೆ. ಬಟ್ ನಮ್ಮ ಕಲ್ಚರ್ ಆ ಥರ ಇಲ್ಲ. ನಮ್ದು ಏನು ವಿ ಆರ್ ಮೆಂಟಲಿ ಪ್ರಿಪೇರಿಂಗ್ ಆನ್ ಡೇ ಒನ್. ಇದರಲ್ಲಿ ಬಹಳ ಸೈಕಾಲಜಿ ಇದೆ, ತಿಳ್ಕೊಳ್ಳಿ. ನೀವಕ್ಕೆ ಇನ್ನೊಂದು ಹೆಸರು, ನಿಂಬಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ಅರಿಷ್ಟ ಅಂತ ಇದೆ ಸ್ಯಾನ್ಸ್ಕ್ರಿಟ್ ಅಲ್ಲಿ. ಆ ಅರಿಷ್ಟ ಅಂತ ಹೆಸರಿಗೆ ಮೀನಿಂಗ್ ಏನಪ್ಪ ಅಂದ್ರೆ ಪರ್ಫೆಕ್ಟ್, ಕಂಪ್ಲೀಟ್, ಇಲ್ಲ ಅಂದ್ರೆ ಇಂಪೆರಿಷಬಲ್ ಅಂತ ಅರ್ಥ. ಪೆರಿಷ್ ಅಂದ್ರೆ ಏನೋ ಹಾಳಾಗುತ್ತೆ, ಇಂಪೆರಿಷಬಲ್ ಅಂತ ಹಾಳಾಗೋದೇ ಇಲ್ಲ. ಆ ಮರ ನೋಡಿ, ನೀವೇ ನೋಡಿರ್ಬೋದು ಇಲ್ಲವಾ? ಬೇವಿನ ಮರ ನೋಡಿದ್ರೆ ಅದು ಎಲ್ಲ ಕ್ಲೈಮೇಟ್ಗೆ ನಿಂತ್ಕೊಳ್ಳುತ್ತೆ, ಅದು ಹಾಳೇ ಆಗೋದಿಲ್ಲ. ಅದೇ ಥರ ನಾವು ಅದನ್ನು ತಗೊಂಡ್ರೆ ನಾವು ವಜ್ರ ಥರ ಇಂಪೆರಿಷಬಲ್ ಇರ್ತೀವಿ. ಅದಕ್ಕೆ ವಜ್ರ ದೇಹ ಅಂತ ಸ್ಲೋಗನಲ್ಲಿ ಬರ್ತೀವಿ ಅಲ್ವಾ? ಸೊ ಚರಕ ಸಂಹಿತಾದಲ್ಲಿ ಇದನ್ನು ಬೇರೆ ಭಾಳ ಮೆನ್ಷನ್ ಇದೆ. ಅದೇ ನಾನು ಮುಂಚೆ ಹೇಳ್ತಂಗೆ ಸರ್ವರೋಗ ನಿವಾರಣೆ ಅಂತ, ಸರಿನಾ? ಇವಾಗ ನೋಡಿ, ನಮ್ಮ ಕಲ್ಚರಲ್ಲಿ ಉಗಾದಿ ಮಾತ್ರ ಅಲ್ಲ, ಇನ್ನು ಕೆಲ ಇದೆಲ್ಲ ಇದೆ. ನೋಡಿದ್ರೆ ಏನು ಮಾಡ್ತಾರೆ, ಈಗ ಮನೆಯಲ್ಲಿ ಅಮ್ಮೆ ಬಂದ್ಬಿಟ್ರೆ ಏನು ಮಾಡ್ತಾ ಇರ್ತಾರೆ ಆ ಕಾಲದಲ್ಲಿ, ಆ ಬೆಡ್ಡೆ ಏನು ಮಾಡ್ತಾರೆ, ಬೇವಿನ ಸೊಪ್ಪು ಬೆಡ್ಡೆ ಮಾಡಿ ಅದರಲ್ಲಿ ಮಲಗಿಸ್ಬಿಡ್ತಾರೆ ಮಕ್ಕಳು. ಮಲಗಿಸ್ಬಿಟ್ಟು ಫ್ಯಾನ್ ಥರ ಏನು ಮಾಡ್ತಾರೆ, ಬೇವಿನ ಸೊಪ್ಪಲ್ಲಿ ಇದನ್ನು ಮಾಡ್ತಾರೆ. ಅವರಿಗೆ ಏನು ನವೆ ಆಗ್ತಾ ಇದ್ರೆ ಬೇವಿನ ಸೊಪ್ಪಲ್ಲಿ ಹಂಗೇ ನಿಧಾನಕ್ಕೆ ಅವ್ರನ್ನ ಮಸಾಜ್ ಮಾಡ್ತಾ ಇದ್ದಾರೆ. ಎಷ್ಟು ಸೈನ್ಸ್ ಇದೆ ಅಂತ ನೋಡಿ. ಯಾಕಂದ್ರೆ ನೋಡಿದ್ರೆ ಬೇವಿನ ಸೊಪ್ಪದ ಪ್ರಾಪರ್ ನಾನು ಹೇಳ್ತೀವಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ, ಸರಿ? ಅದನ್ನು ಮಾತ್ರ ಅಲ್ಲ, ಇವಾಗ ಮದುವಾಗಿರೋ ಹುಡುಗಿ ಸ್ನಾನ ಮಾಡಕ್ಕೆ, ಆ ಸ್ನಾನ ಮಾಡೋ ನೀರಲ್ಲಿ ಏನಾಗ್ತಾರೆ, ಬೇವಿನ ಸೊಪ್ಪು ಹಾಕಿ ಸ್ನಾನ ಮಾಡಿಸ್ತಾ ಇದ್ದಾರೆ. ಏನಕ್ಕೋಸ್ಕರ? ಸೈನ್ಸ್ ಇದೆ, ಅದರಲ್ಲಿ ಒಂದು ಸೈನ್ಸ್ ಇದೆ. ಅದನ್ನು ಮಾತ್ರ ಅಲ್ಲ, ಇವಾಗ ಕನ್ಸೀವ್ ಆಗಿರೋರು ಒಂದು ಊರ್ ಕಡೆ ಇನ್ನೊಂದು ಕಡೆ ಹೋಗ್ತಾರೆ, ಇಲ್ಲ ಮದುವಾಗಿ ಫಸ್ಟ್ ಬರೋರು ಒಂದು ಊರ್ ಕಡೆ ಇನ್ನೊಂದು ಕಡೆ ಬರ್ತಾರೆ. ಮತ್ತೆ ಅವ್ರಿಗೆ ಏನು ಕೊಡ್ತಾರೆ, ತಲೆಯಲ್ಲಿ ಇಟ್ಕೊಳ್ಳಕ್ಕೆ ಬೇವಿನ ಸೊಪ್ಪು ಕೊಡ್ತಾರೆ. ನೋಡಿರ್ತಾರೆ, ಬೇವಿನ ಸೊಪ್ಪು ಇಟ್ಕೊಂಡು ಬರ್ತಾರೆ. ಏನಕ್ಕೋಸ್ಕರ ಬರ್ತಾರೆ?
ಎವ್ರಿಥಿಂಗ್ ಈ ಕಲ್ಚರ್ ಎಲ್ಲದಲ್ಲಿ ಸೈನ್ಸ್ ಇದೆ. ಆ ಸೈನ್ಸ್ ಏನಪ್ಪ ಅಂತ ನಾವು ಸ್ವಲ್ಪ ಡಿಸ್ಕಷನ್ ಮಾಡಲ್ಲ. ಈ ಬೇವಿನ ಸೊಪ್ಪು ನೋಡಿದ್ರೆ ಫಸ್ಟ್ ಪ್ರಾಪರ್ಟಿ ಏನಪ್ಪ ಅಂತ ನೋಡಿದ್ರೆ ನಮ್ಮದು ಹೊಟ್ಟೆಯನ್ನು ಟೋನ್ ಮಾಡುತ್ತೆ. ಟೋನ್ ಮಾಡಿ ನಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ನಮ್ಮ ಡೈಜೆಸ್ಟಿವ್ ಫೈರ್ನ ಸರಿ ಮಾಡುತ್ತೆ. ಅದಕ್ಕೆ ನೋಡಿದ್ರೆ ಯಾಕಂದ್ರೆ ಹಬ್ಬ ಅಂತ ನಮ್ಗೆ ಗೊತ್ತಿಲ್ಲವ, ನಮ್ದು ಊಟ ಎಲ್ಲ ಹೆಂಗಿರುತ್ತೆ ಅಂತ ಗೊತ್ತಾಯ್ತಲ್ವ. ಸೊ ಈ ಥರ ಏನೇನೋ ತಿಂತೀವಿ, ಅದಕ್ಕೆ ಫಸ್ಟ್ ಡೈಜೆಸ್ಟಿವ್ ಫೈರ್ನ ರೆಡಿ ಮಾಡಬೇಕಂದ್ರೆ ಫಸ್ಟ್ ಬೇವಿನ ಸೊಪ್ಪು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಹೊಟ್ಟೆ ಆರೋಗ್ಯ ಇದ್ರೆ ಎಲ್ಲ ಆರೋಗ್ಯನೂ ಇರುತ್ತೆ. ಹೊಟ್ಟೆ ಹೆಲ್ತ್, ಮೆಂಟಲ್ ಹೆಲ್ತ್ ಇಸ್ ಮೇನ್ ಅಲ್ಲವಾ. ಸೊ ಇದು ನಂಬರ್ 1. ನೆಕ್ಸ್ಟ್ ನೋಡಿದ್ರೆ ನಿಮಗೆ ನೀಮಿನ ಸೊಪ್ಪು ನೋಡಿದ್ರೆ, ನೀಮಿನ ಮರ ಆಗಲಿ, ಇಟ್ ಈಸ್ ಲೈಕ್ ಎ ಏರ್ ಪ್ಯೂರಿಫೈಯರ್. ಗಾಳಿಯನ್ನು ಪ್ಯೂರಿಫೈ ಮಾಡುತ್ತೆ. ಅದರಲ್ಲಿ ಆಂಟಿ ಫಂಗಲ್ ಪ್ರಾಪರ್ಟಿ ಇದೆ, ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ, ಇನ್ಫ್ಯಾಕ್ಟ್ ಆಂಟಿ ಇನ್ಫ್ಲಮೇಟರಿ. ಇದೆಲ್ಲ ಏನಂತ ನಿಮ್ಗೆ ಗೊತ್ತಿರ್ಬೋದು. ಆಂಟಿ ಫಂಗಲ್ ಅಂತ ಫಂಗಸ್ನ ಫೈಟ್ ಮಾಡ್ತದೆ, ಆಂಟಿ ಬ್ಯಾಕ್ಟೀರಿಯಲ್ ಅಂತ ಬ್ಯಾಕ್ಟೀರಿಯಾ. ಯಾವ ಥರ ಬ್ಯಾಕ್ಟೀರಿಯಲ್ ಆಂಟಿಬಯೋಟಿಕ್ ಅಂತ ತಗೊಳ್ತಾರಲ್ಲ, ಅದಕ್ಕೆ ಬದಲಿ ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ. ಅದೇ ಥರ ನಿಮಗೆ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡ್ತದೆ. ಸೊ ಇಷ್ಟು ಅನುಕೂಲ ಇದೆ. ಇನ್ಫ್ಯಾಕ್ಟ್ ಬೇವಿನ ಮರದ ಒಂದೊಂದು ಭಾಗದಲ್ಲಿಯೂ ಅದಕ್ಕೆ ಅನುಕೂಲ ಇದೆ. ಜಸ್ಟ್ ಲೀಫ್ ನ್ಯೂಟ್ರಿಷನ್ ಏನೇನಿದೆ ಅಂತ ನೋಡೋಣ. ಯಾಕೆ ಬೇವಿನ ಸೊಪ್ಪನ್ನು ಈ ಥರ ಅಮ್ಮೆ ಬಂದರೆ ಅದನ್ನು ಯೂಸ್ ಮಾಡಿದಾರೋ, ಇಲ್ಲ ಬೇರೆ ಬೇರೆ ಟೈಮ್ ಯೂಸ್ ಮಾಡ್ತಾ ಇದ್ದಾರೆ ನೋಡಿದ್ರೆ, ಫಸ್ಟ್ ನೋಡಿದ್ರೆ ಬೇವಿನ ಸೊಪ್ಪಲ್ಲಿ ವೈಟಮಿನ್ ಸಿ ಭಾಳ ಇದೆ. ನಮ್ಗೆ ಗೊತ್ತು ವೈಟಮಿನ್ ಸಿ ಇದೆ ಅನುಕೂಲ ಏನಪ್ಪ ಅಂತ ಅಲ್ಲವಾ. ವೈಟಮಿನ್ ಸಿ ನಂಬರ್ 1 ಪ್ರಾಪರ್ಟಿ ಏನಿದೆ, ಇಮ್ಯುನಿಟಿ ಬಿಲ್ಡಿಂಗ್ ಅಲ್ಲವಾ. ಸೊ ನೋಡಿ, ಅದಕ್ಕೆ ಅದನ್ನು ಫಸ್ಟ್ ಕೊಟ್ಟಿದ್ದಾರೆ. ಸೆಕೆಂಡ್ ನೋಡಿದ್ರೆ ಬಿ ವಿಟಮಿನ್ ಇದೆ, ಎಸ್ಪೆಷಲಿ B1, B2, B3 ಇದರಲ್ಲಿ ಭಾಳ ಇದೆ. ಅದಕ್ಕಿಂತ ನಾನು ಆಲ್ರೆಡಿ ಹೇಳ್ದಂಗೆ ಆಂಟಿ ಆಕ್ಸಿಡೆಂಟ್ಸ್ ಭಾಳ ಇದೆ. ಆಂಟಿ ಆಕ್ಸಿಡೆಂಟ್ ಏನು, ಇವತ್ತು ಬರೋ ಕಾಯಿಲೆ ಇದಲ್ವಾ, BP ಈ ಥರ ಕಾಯಿಲೆಲ್ಲ. ಸೊ ಇದೆಲ್ಲ ಯಾವುದರಿಂದ ಬರುತ್ತೆ, ಫ್ರೀ ರ್ಯಾಡಿಕಲ್ ಅಟ್ಯಾಕ್ ಅಂತಾರೆ. ಆ ಫ್ರೀ ರ್ಯಾಡಿಕಲ್ ತಪ್ಪಿಸ್ಕೊಳ್ಳೋಕೆ ನಮ್ಮ ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ ಅಂತ ಒಂದು ಮೆಕ್ಯಾನಿಸಮ್ ಇದೆ. ಅದನ್ನು ಸಪೋರ್ಟ್ ಮಾಡೋಕ್ಕೆ ಬೇವಿನ ಸೊಪ್ಪಲ್ಲಿ ಪ್ರಾಪರ್ಟಿ ಇದೆ. ಅದಕ್ಕಿಂತ ಬೇವಿನ ಸೊಪ್ಪಲ್ಲಿ ಇರೋ ಫ್ಯಾಟಿ ಆಸಿಡ್ಸ್ ಅಲ್ವಾ, ಫ್ಯಾಟ್ಸ್. ಈ ಫ್ಯಾಟ್ಸ್ ಏನು ಮಾಡ್ತಂದ್ರೆ ಸೆಲ್ ಸ್ಟ್ರಕ್ಚರ್ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕಿಂತ ಸ್ಕಿನ್ ಹೆಲ್ತ್ಗೆ ಭಾಳ ಅನುಕೂಲ ಆಗುತ್ತೆ. ಅದಕ್ಕೆ ನೋಡಿ ಅದರಲ್ಲಿ ಮಲಗಿಸಿದ್ದಾರೆ, ರೈಟ್. ಈ ಥರ ಚಿಕನ್ ಪಾಕ್ಸ್ ಬರುವಾಗ ಆ ಥರ ಫ್ಯಾಟಿ ಆಸಿಡೇ ಮೇನ್ ರೀಸನ್. ಅದನ್ನು ಮಾತ್ರ ಅಲ್ಲ, ಅದರಲ್ಲಿ ಭಾಳ ಫೈಟೋಕೆಮಿಕಲ್ಸ್ ಇದೆ, ಎನ್ ನಂಬರ್ ಆಫ್ ಕಾಂಪೌಂಡ್ಸ್ ಇದೆ ಅದು ಒಳಗಡೆ. ಅದರಲ್ಲಿ ನಿಂಬಿನ್ ಅಂತ ಇದೆ, ನಿಂಬಿಡಿನ್ ಅಂತ ಇದೆ, ಕ್ವಾರ್ಸಿಟಿನ್ ಇದೆ. ಕ್ವಾರ್ಸಿಟಿನ ನಮ್ಗೆ ಗೊತ್ತು ಎಷ್ಟು ನಮ್ಗೆ ಈವನ್ ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಆಗುತ್ತೆ. ಕ್ವಾರ್ಸಿಟಿನ್ ನಮ್ಮ ರಕ್ತ ಸಂಚಾರ ಚೆನ್ನಾಗಿರೋಕ್ಕೆ ಹೆಲ್ಪ್ ಆಗುತ್ತೆ. ಇಟ್ ಇಸ್ ಅ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್, ಪವರ್ಫುಲ್ ಫೈಟೋನ್ಯೂಟ್ರಿಷನ್ಸ್ ಈ ಥರ ಇದೆ. ಅದನ್ನು ಬಿಟ್ಟು ಇದರಲ್ಲಿ ಟ್ಯಾನಿನ್, ಸಪೋನಿನ್ಸ್ ಎಲ್ಲ ಇದೆ, ಅಲ್ಕಲಾಯ್ಡ್ಸ್ ಇದೆ. ಇನ್ಫ್ಯಾಕ್ಟ್ ಇದನ್ನ ಲ್ಯಾಬಲ್ಲಿ ತಯಾರು ಮಾಡೋಕ್ಕೆ ಟ್ರೈ ಮಾಡಿದ್ರು. ಇದ್ರ ಒಂದೇ ಒಂದು ಕಾಂಪೌಂಡ್ ಅವ್ರು ನೋಡಿದ್ರೆ ವರ್ಲ್ಡಲ್ಲಿ ನಂಬರ್ 1 ಬಯೋಕೆಮಿಸ್ಟ್. ಅವ್ರು ಏನು ಹೇಳ್ತಾರೆ ಅಂದ್ರೆ, ವರ್ಲ್ಡಲ್ಲಿರುವ ಟಫೆಸ್ಟ್ ಕಾಂಪೌಂಡ್ ಸಿಂಥಸೈಸ್ ಮಾಡೋದು ಈ ನೀಮ್ ಟೈಮಲ್ಲಿ ಇರೋ ಒಂದು ಕಾಂಪೌಂಡ್. ಅದರಲ್ಲಿರೋ ಎಲ್ಲ ಇಲ್ಲ, ಜಸ್ಟ್ ಓನ್ಲಿ 1 ಕಾಂಪೌಂಡ್ ಲ್ಯಾಬಲ್ಲಿ ಉತ್ಪಾದನೆ ಮಾಡೋಕ್ಕೆ ಇಟ್ ಈಸ್ ನಾಟ್ ಆಲ್ ಪಾಸಿಬಲ್, ಇಂಪಾಸಿಬಲ್. ಹತ್ರ ತುಂಬ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ನೇಚರಲ್ಲಿ ನಮ್ಗೆ ಹೆಂಗೆ ಸಿಗ್ತಾ ಇದೆ ಅಂತ ನೋಡಿ. ಸೊ ಅದನ್ನು ಮಾತ್ರ ಅಲ್ಲ, ನಾನು ಹೇಳ್ತಂಗೆ ಇದು ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡೋದು. ಎಷ್ಟು ಜನಕ್ಕೆ ನೆನಪಿದೆ, ನಾವೆಲ್ಲ ನೋಡಿದ್ರೆ ಚಿಕ್ಕ ಮಕ್ಕಳ ಇರುವಲ್ಲ, ನಮ್ಮ ತಾಯಿ ಏನು ಮಾಡ್ತಾರೆ, ಬೇವಿನ ಸೊಪ್ಪು ಮತ್ತು ಬೀಟಲ್ ಲೀಫ್ ಈ ಥರ 2-3 ಇದನ್ನು ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಪೊಡಿ ಮಾಡಿ ಅದನ್ನು ಉಂಡೆ ಮಾಡಿ ಕೊಟ್ಬಿಡ್ತಾರೆ. ಅದನ್ನು ನಾವು ನುಂಗ್ಬೇಕು. ನುಂಗಿದ್ರೆ ಏನಾಗುತ್ತೆ, ಹೊಟ್ಟೆಲಿರೋರು ಎಲ್ಲ ಉಲಾಣ ಹೋಗ್ಬಿಡುತ್ತೆ. ಸೊ ಎಷ್ಟು ನ್ಯಾಚುರಲ್ ಆಗಿ ನಾವು ಎಷ್ಟು ಇದೈತೆ ನೋಡಿ. ಸೊ ಎಷ್ಟು ಖುಷಿ ಆಗುತ್ತೆ. ಮತ್ತು ಅದ್ಮೇಲೆ ಆಗಿದ್ಮೇಲೆ ನೀವು ಎಷ್ಟು ಜನ ಅಬ್ಸರ್ವ್ ಮಾಡಿದ್ದೀರಿ ಅಂತ ಗೊತ್ತಿಲ್ಲ, ಆವತ್ತಲ್ಲಿ ನೋಡಿದ್ರೆ ಒಳ್ಳೆ ಹಸು ಆಗುತ್ತೆ. ಅದು ನುಂಗಿದ ಮೇಲೆ ಹಸು ಚೆನ್ನಾಗಿ ಫಸ್ಟ್ ಕ್ಲಾಸ್ ಬರ್ತಾ ಇರ್ತದೆ. ಸೊ ಈ ಥರ ಭಾಳ ನ್ಯಾಚುರಲ್ ಬೆನಿಫಿಟ್ಸ್ ಇದೆ. ಸೊ ನಮ್ಮ ಕಲ್ಚರ್ಕ್ಕಿಂತ ಇದನ್ನು ಕಂಪೇರ್ ಮಾಡತ್ತರ ಬೇರೆ ಯಾವುದೇ ಕಲ್ಚರ್ನಲ್ಲ. ಈ ಹೆಮ್ಮೆ ನಮಗಿರ್ಬೇಕು, ಸರಿನಾ? ಸೊ ಈ ಥರ ನಿಮಗೆ ಬೇರೆ ಏನಾದರೂ ಗೊತ್ತಿದ್ರೆ ನಿಮ್ಮ ಖಂಡಿತ ಶೇರ್ ಮಾಡಿ. ಅದರಲ್ಲಿ ಇರೋ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಏನಂತ ನಾವು ಸ್ವಲ್ಪ ರಿಸರ್ಚ್ ಮಾಡಲ್ಲ, ಇಲ್ಲ ನನಗೆ ಗೊತ್ತಿರೋ ಅದನ್ನು ಶೇರ್ ಮಾಡ್ತೀವಿ ನಾವು. ಯಾಕಂದರೆ ನಮ್ಮ ಕಲ್ಚರ್ಲಿ ಇರೋ ಸೈನ್ಸನ್ನು ಮಕ್ಕಳಿಗೆ ಹೇಳಿಕೊಟ್ರೆ ಖಂಡಿತ ಅವರು ಅದನ್ನು ಫಾಲೋ ಅಪ್ ಮಾಡ್ತಾರೆ. ಮುಂದಿನ ಪೀಳಿಗೆಯು
ಆರೋಗ್ಯ ಇರುತ್ತೆ, ಐಶ್ವರ್ಯನ ಇರುತ್ತೆ. ಆರೋಗ್ಯ ಮಾತ್ರ ಅಲ್ಲ, ಐಶ್ವರ್ಯ ಎಲ್ಲನೇ ಇರುತ್ತೆ ನಮ್ಮ ಕಲ್ಚರ್. ಅದೇ ತರ ಇರೋರು ಸಪಾನಿನ್ ಅಂತ ಹೇಳ್ತೀವಲ್ಲ, ಆ ಸಪಾನಿನ್ ಏನ್ ಮಾಡ್ತದೆ ಅಂದ್ರೆ, ಇವಾಗ ಎಲ್ಲರಿಗೆ ಏನ್ ಸಮಸ್ಯೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದಲ್ವಾ, ಕೊಲೆಸ್ಟ್ರಾಲ್ ಕಂಟ್ರೋಲ್ಗೆ ಸಪಾನಿನ್ ಹೆಲ್ಪ್ ಆಗುತ್ತೆ. ಇದರಲ್ಲಿ ಗ್ಲೈಕೋಸೈಡ್ಸ್ ಅಂತ ಇದೆ. ಆ ಗ್ಲೈಕೋಸೈಡ್ಸ್ ಎಲ್ಲ ನೋಡಿದ್ರೆ ಶುಗರ್ನ ಬ್ಯಾಲೆನ್ಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಈ ತರ ಫಿಸಿಕಲ್ ಹೆಲ್ತ್ಗೆ ಹಲವಾರು ಪ್ರಾಪರ್ಟಿ ನೀಮಲ್ಲಿ ಇದೆ. ಗಾಳಿನ ಪ್ಯೂರಿಫೈ ಮಾಡುತ್ತೆ. ಇನ್ಫ್ಯಾಕ್ಟ್ ಹೈಯೆಸ್ಟ್ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುತ್ತೆ. ನೋಡಿ, ನೀವು ಮನೆ ಮುಂದೆ ಒಂದು ಬೇವಿನ ಮರ ಇದ್ರೆ ಎಷ್ಟು ನಿಮಗೆ ಅದರಿಂದ ಗಾಳಿ ಬರುತ್ತೆ, ಎಷ್ಟು ನಿಮಗೆ ನೆಮ್ಮದಿ ಆಗಿರುತ್ತೆ ಅಂತ ಥಿಂಕ್ ಮಾಡಿ ನೋಡಿ. ಜಸ್ಟ್ ಒಂದು ನಿಮಿಷ ಕಣ್ಣು ಮುಚ್ಚಿ ನೋಡಿ, ನೀವು ಒಂದು ಬೇವಿನ ಮರ ಆ ನೆರಳಲ್ಲಿ ಕೂತ್ಕೊಂಡ್ರೆ ಎಷ್ಟು ಆನಂದವಾಗಿರುತ್ತೆ ಇಲ್ಲವಾ? ಯಾಕಂದ್ರೆ ಇಟ್ ರಿಲೀಸಸ್ ದ ಹೈಯೆಸ್ಟ್ ಕ್ವಾಂಟಿಟಿ ಆಫ್ ಆಕ್ಸಿಜನ್, ಅದರಿಂದ ಆಗುತ್ತೆ. ಅದಕ್ಕಿಂತ ನೋಡಿದ್ರೆ ಬೇವಿನ ಮರಕ್ಕೆ ನೋಡಿದ್ರೆ ಏನು ನೀರೆಲ್ಲ ಜಾಸ್ತಿ ಬೇಕಾಗಿಲ್ಲ. ಇಟ್ ಡಸಂಟ್ ಕನ್ಸ್ಯೂಮ್ ಲಾಟ್ ಆಫ್ ವಾಟರ್. ಸೊ ವಾಟರ್ನು ನಾವು ಅದಕ್ಕೇನು ಜಾಸ್ತಿ ಬೇಕಾಗಿಲ್ಲ. ಈ ಥರ ಎನ್ವಿರಾನ್ಮೆಂಟ್ಗೆ ತುಂಬ ಸಪೋರ್ಟ್ ಮಾಡುತ್ತೆ. ಅದಕ್ಕಿಂತ ಮೇನ್ ಎಕನಾಮಿಕಲ್ ಹೆಲ್ತ್, ದುಡ್ಡು. ನೋಡಿ, ಹಳ್ಳಿ ಕಡೆ ಎಲ್ಲ ನೋಡಿದ್ರೆ ಈ ಬೇವಿನ ಮರನ ಏನು ಹೇಳ್ತಾ ಇದ್ದಾರೆ, ಒಂದು ಔಷಧಿ ಭಂಡಾರ ಅಂತ. ಯಾಕಂದ್ರೆ ಅದರಲ್ಲಿರೋ ಲೀವ್ಸ್ ಪ್ರಾಪರ್ಟಿ ಇದೆ, ಫ್ಲವರ್ಗೆ ಪ್ರಾಪರ್ಟಿ ಇದೆ, ಸೀಡ್ಸ್ಗೆ ಪ್ರಾಪರ್ಟಿ ಇದೆ, ಎಲೆಗಿದೆ, ಬಾರ್ಕಕ್ಕಿದೆ, ಒಂದು ಪಾರ್ಟ್ಗೂ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಅದಕ್ಕೆ ಹಳ್ಳಿ ಕಡೆ ಏನು ಹೇಳ್ತಾರೆ, ಇದನ್ನ ಒಂದು ಔಷಧಿ ಭಂಡಾರ ಅಂತಾರೆ. ಅಷ್ಟು ಇದೆ ಅದರಲ್ಲಿ. ನೋಡಿ, ಆ ಕಾಲದಲ್ಲ ಚಿಕ್ಕ ಕಾಯಿಲೆಗಳ ಏನೋ ಡಾಕ್ಟರ್ ಹತ್ರ ಹೋಗ್ತಾ ಇದ್ದಾರ? ಇಲ್ಲ, ಎಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದಾರೆ. ಈ ಥರ ಬೇವಿನ ಸೊಪ್ಪು ಇಲ್ಲ ಬೇರೆ ಏನೋ ಒಂದು ಮಾಡ್ತಾ ಇದ್ರು. ರೈಟ್? ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಅವ್ರದ್ದು ಹೆಲ್ತ್ ಇಂಪ್ರೂವ್ ಆಯ್ತು. ಅವಾಗ ಅನ್ನಸರಿ ಖರ್ಚಾಗ್ತಾ ಇಲ್ಲ ಅವ್ರಿಗೆ. ಇವಾಗ ನೋಡಿ, ಎಲ್ಲದಕ್ಕೂ ನೋಡಿದ್ರೆ ಎಲ್ಲೋ ಬೇರೆ ಕಡೆ ಸಿಟಿ ಕಡೆ ತಗೊಂಡು ಹೋಗಿ ಇಲ್ಲ ಡಾಕ್ಟರ್ ಹತ್ರ ಹೋಗಿ ಹಿಂಗೆ ಆಯ್ತು. ಯಾಕಂದ್ರೆ ನಾವು ಇದೆಲ್ಲ ಬಿಟ್ಟು ಹೊರಗೆ ಬರ್ತಾ ಇದ್ದೀವಿ. ಖಂಡಿತ ಈ ನಾಲೆಜ್ ಎಲ್ಲ ಯೂಸ್ ಮಾಡ್ಕೊಳ್ಬೇಕು. ನಮ್ದು ಟ್ರೆಡಿಷನಲ್ ನಾಲೆಜ್ ನಮಗೆ ಹೆಮ್ಮೆ ಇರಬೇಕು. ಯಾಕಂದ್ರೆ ಈ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನ್ ಮಾಡಿದ್ದಾರೆ, ನಮ್ಮ ಟ್ರೆಡಿಷನ್ ಇಂತ, ನಮ್ಮ ಕಲ್ಚರ್ ಇಂತ ನಮ್ಮನ್ನ ಸೆಪರೇಟ್ ಮಾಡಿಬಿಟ್ರೆ ನಾವು ಮತ್ತೆ ನಮ್ಮ ಕಲ್ಚರ್ ಜೊತೆ ಜೋಡಿಸ್ಕೊಳ್ಳೇಬೇಕು. ಅದಕ್ಕೆ ನಾನು ಇಷ್ಟ ಅನುಕೂಲ ಹೇಳ್ತಾ ಇದ್ವಿ. ಸೊ ಅದನ್ನ ಮಾತ್ರ ಅಲ್ಲ, ಥಿಂಕ್ ಮಾಡಿ ನೋಡಿ, ಎಷ್ಟು ಜನಕ್ಕೆ ಇದು ನೆನಪಿದೆ. ನೀವೆಲ್ಲ ಚಿಕ್ಕ ಮಕ್ಕಳ ಇರುವಾಗಲ ಬೇವಿನ ಹಣ್ಣೆಲ್ಲ ಕಲೆಕ್ಟ್ ಮಾಡಿ ಅದನ್ನ ಇಸುಕಿ ಅದನ್ನ ಕ್ಲೀನ್ ಮಾಡಿ ತೊಳೆದು ಡ್ರೈ ಮಾಡಿ ಮತ್ತೆ ಅದರಲ್ಲಿ ಮಾರಿದ್ವಿ, ನೆನಪಿದೆಯಾ? ನೋಡಿ, ಚಿಕ್ಕ ಏಜಲ್ಲಿ ನಮಗೆ ಅವಾಗ ದುಡ್ಡು ಮಾಡೋದಕ್ಕೆ ಹೇಳಿಕೊಟ್ಟಿದ್ದಾರೆ. ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಮಾಡೋಕೆ ಹೇಳಿಕೊಟ್ಟಿದ್ದಾರೆ. ನಾವು ಓದುವಾಗಲೇ ಇದು ಮ್ಯಾಕ್ಸಿಮಮ್ ಸಮ್ಮರ್ ಟೈಮಲ್ಲಿ ಬರುತ್ತೆ. ಸಮ್ಮರ್ ಟೈಮಲ್ಲಿ ಸ್ಕೂಲ್ ಇರುವುದಿಲ್ಲ, ಅವಾಗ ಏನ್ ಮಾಡೋದು? ಸೊ ಅವಾಗ ನಮ್ಮ ಎಂಗೇಜ್ ಆಗ್ತಾ ಇದೀವಿ. ಸಿ ವಿ ಆರ್ ಆಸ್ ಎ ಚೈಲ್ಡ್. ನಾವು ಮಕ್ಕಳ ಏನ್ ಮಾಡ್ತಾ ಇದೀವಿ, ನಮ್ದು ಎಂಗೇಜ್ ಆಯ್ತು. ಇವಾಗ ಏನೋ ಮೊಬೈಲ್ ನೋಡ್ಕೊಂಡಿರ್ತೀವಿ. ಅವಾಗ ಥಿಂಕ್ ಮಾಡಿ ನೋಡಿ, ನಾವು ದುಡ್ಡು ಮಾಡ್ತಾ ಇದೀವಿ, ನಾವು ಎಂಗೇಜ್ ಆಗಿರ್ತೀವಿ, ಒಳ್ಳೆ ಗಾಳಿ ತಗೊಳ್ತಾ ಇದೀವಿ. ಎಷ್ಟು ಕಲ್ಚರ್ ನೋಡಿ, ಎಲ್ಲ ಎಷ್ಟು ಹೇಳಿಕೊಟ್ಟಿದ್ದಾರೆ ಅಂತ ನೋಡಿ. ಅದನ್ನ ಮಾತ್ರ ಅಲ್ಲ, ಇವಾಗ ನೋಡಿದ್ರೆ ಈ ಬೇವಿನ ಸೊಪ್ಪಕ್ಕೆ ಫಾರಿನ್ ಕಂಟ್ರೀಸ್ ಅಲ್ಲಿ ಬಹಳ ಮಾರ್ಕೆಟ್ ಇದೆ. ಇಲ್ಲಿಂದ ಬಹಳ ಎಕ್ಸ್ಪೋರ್ಟ್ ಆಗ್ತಾ ಇದೆ. ತಿಳ್ಕೊಳ್ಳಿ, ನಾವು ಅದನ್ನ ಪಡ್ಕೊಳ್ಳೇಬೇಕು, ನಾವು ಅದನ್ನ ಯೂಸ್ ಮಾಡ್ಕೊಳ್ಳೇಬೇಕು. ಇನ್ಫ್ಯಾಕ್ಟ್ ಇತರ ಇನ್ನೂ ಬಹಳ ಹೇಳ್ತಾ ಇರ್ಬೋದು ನೀವು. ಅದಕ್ಕೆ ನೋಡಿದ್ರೆ ನಮ್ಮ ಕಲ್ಚರ್ಲಿ ಇರುವ ಒಂದೊಂದು ವಿಷಯನು ನಾವು ಮತ್ತೆ ಅದನ್ನ ಬೇರೆ ತಿಳ್ಕೊಂಡು ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆನ್ ಮಾಡಬೇಕು. ಸೊ ಮತ್ತೆ ಇನ್ನೊಂದು ಸಾರಿ ಆ ಸ್ಲೋಗನ್ ನೋಡೋಣ. ಶತಾಯುರ್ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂಧಲ ಭಕ್ಷಣಂ. ನೋಡಿ, ಈಗ ಬೇವಿನ ಸೊಪ್ಪಲ್ಲ ನಾವು ಏನ್ ಮಾಡ್ತಾರೆ, ದೇವರಂತ ನಾವು ಪೂಜೆ ಮಾಡ್ತಾ ಇದೀವಿ. ಇವಾಗಲೂ ಮಾಡ್ತೀವಿ, ಇವಾಗಲೂ ಇನ್ನು ಇಂಡಿಯನ್ ಕಲ್ಚರ್ಲಿ ಇದೆ. ಎಲ್ಲ ದೇವಸ್ಥಾನದಲ್ಲಿಯೂ ನಾವು ಇಟ್ಟಿರ್ತೀವಿ. ಎಲ್ಲ ಏನಕ್ಕೋಸ್ಕರ? ಬಿಕಾಸ್ ಸೋ ಮೆನಿ ಬೆನಿಫಿಟ್. UN ಅಲ್ಲಿ ಅವಾರ್ಡ್ ಕೊಟ್ಟಿದ್ದಾರೆ ಅಂತ ನೋಡಿ, ಟ್ರೀ ಆಫ್ ದ 21st century. ಅಷ್ಟು ಅನುಕೂಲ ಇದೆ. ಖಂಡಿತ ನಾವು ಬೇವಿನ ಮರನ ನಾವು ಪ್ರಾರ್ಥನೆ ಮಾಡಿ ಎಲ್ರಿಗೂ ಆರೋಗ್ಯ 100 ವರ್ಷ ಮೇಲೆ ಸಿಕ್ಲಿ, ದೇಹ ಒಳ್ಳೆ ಸ್ಟ್ರಾಂಗ್ ವಜ್ರ ತರ ಇರಲಿ, ಎಲ್ಲ ಸಂಪತ್ತು ಸಿಕ್ಲಿ, ಅವ್ರಿಗಿರೋ ಎಲ್ಲ ಹಾನಿನೂ ಹೋಗ್ಲಿ ಅಂತ ಪ್ರಾರ್ಥನೆ ಮಾಡಿ ನಾವು ಈ ಡಿಸ್ಕಷನ್ ಮುಗಿಸ್ಕೊಳ್ಳಲ್ಲ. ಸರಿನಾ? ಸ್ಟೇ ಹ್ಯಾಪಿ, ಸ್ಟೇ ಹೆಲ್ತಿ. ನಮಸ್ಕಾರ. ಮತ್ತೆ ಇನ್ನೊಂದ್ಸರಿ ಯುಗಾದಿ ಹಬ್ಬದ ಶುಭಾಶಯಗಳು. ನೂತನ ಸಂವತ್ಸರ ಶುಭಾಶಯಗಳು.